ಇನ್ನು ಬೈ ಎಲೆಕ್ಷನ್ ಎಚ್ಡಿಕೆ ಮತ್ತು ಬಿವೈವಿ ಭೇಟಿ ಸಂಚಲನವನ್ನು ಮೂಡಿಸ್ತಾ ಇದೆ. ಉಪಸಮರ ಗೆಲ್ಲಲು ದಳಪತಿ ಮೊರೆ ಹೋದ ಬಿವೈವಿ. ಇನ್ನು ದಾವಣಗೆರೆ ರಣಕಣದಲ್ಲಿ ಮದಗಜಗಳ ಮಾತುಕತೆ ಶುರುವಾಗ್ತಾ ಇದೆ. ಉಪಸಮರ ಗೆಲ್ಲಲು ದಳಪತಿ ಮೊರೆ ಹೋದ ಬಿವೈವಿ. ದಾವಣಗೆರೆ ರಣಕಣದಲ್ಲಿ ಮದಗಜಗಳ ಮಾತುಕತೆ. ಕೈಪಡೆ ಕಟ್ಟಿ ಹಾಕಲು ಎಚ್ಡಿಕೆ ಮತ್ತು ಬಿವೈವಿ ಜಂಟಿ ತಂತ್ರವನ್ನ ರಚಿಸ್ತಾ ಇದ್ದಾರೆ. ಚುನಾವಣೆ ಗೆಲ್ಲಲು ಸಂಬಂಧ ಇಬ್ಬರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನ ಗೆಲ್ಲಿಸೋದಕ್ಕೋಸ್ಕರ ಗೇಮ್ ಪ್ಲಾನ್ ಅನ್ನು ನಡೆಸ್ತಾ ಇದ್ದಾರೆ. ನಿನ್ನೆಗಿದ್ದ ದಾವಣಗೆರೆಯಲ್ಲಿ ಎಚ್ಡಿಕೆ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಇಂದು ಬೆಳಗ್ಗೆ ದಿಢೀರ್ ಎಚ್ಡಿಕೆ ಭೇಟಿಯಾದ ಬಿವೈವಿ. ಉಪಚುನಾವಣೆ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಬಿಜೆಪಿ ಇದೆ. ಇಬ್ಬರಿಂದ ಬೈ ಎಲೆಕ್ಷನ್ನಲ್ಲಿ ಕೊನೆ ಕ್ಷಣದ ತಂತ್ರಗಾರಿಕೆಯನ್ನು ನೋಡ್ತಾ ಇದ್ದಾರೆ. ಉಪಸಮರ ಗೆದ್ದರೆ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ. ಮುಂದಿನ ಚುನಾವಣೆಗೆ ಟ್ರೆಂಡ್ ಸೆಟ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ. ಲೋಕಲ್ ವಾರ್ಗೆ ಬೈ ಎಲೆಕ್ಷನ್ ದಿಕ್ಸೂಚಿ ಆಗಲಿದೆಯಾ? ಖಂಡಿತವಾಗ್ಲೂ ಈಗಾಗಲೇ GBS ಸೇರಿ ಸ್ಥಳೀಯ ಚುನಾವಣೆಗೆ ಇದೊಂದು ಪ್ಲಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ. ಉಪಚುನಾವಣೆಯ ಎಫೆಕ್ಟ್ ಬಗ್ಗೆ ಇಬ್ಬರು ಮಾತುಕತೆಯನ್ನ ಮಾಡಿದ್ದಾರೆ. ಬಹಳ ದಿನಗಳ ಬಳಿಕ ಎಚ್ಡಿಕೆ ಮತ್ತು ಬಿವೈವಿ ಮುಖಾಮುಖಿಯಾಗಿದ್ದಾರೆ. ಒಂದು ಒಳ್ಳೆಯ ಮಾತನ್ನ ಅಂದರೆ ಅವರಿಬ್ಬರ ಒಂದು ಮೀಟಿಂಗ್ ಏನಿದೆ ಒಂದು ಸಂಚಲನವನ್ನು ಮೂಡಿಸಿದೆ. ಈ ಒಂದು ಉಪಸಮರದಲ್ಲಿ ಮುಖ್ಯವಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಗೆಲ್ಲಿಸೋದಕ್ಕೋಸ್ಕರ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಮತವನ್ನು ಪಡಿಬೇಕು, ಯಾವ ರೀತಿ ಪ್ರಚಾರವನ್ನು ಮಾಡಬೇಕು, ಈ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಡಿಕೆ ಅವರು ಮತ್ತು ಬಿವೈ ವಿಜಯೇಂದ್ರ ಅವರು ಸಹಿತ ಇಬ್ಬರು ಭೇಟಿ ಮಾಡಿ ಒಂದಿಷ್ಟು ಮಾತುಕತೆಯನ್ನು ಮಾಡಿದ್ದಾರೆ. ಇನ್ನು ಈಗಾಗಲೇ ದಾವಣಗೆರೆ ಕ್ಷೇತ್ರದಲ್ಲಿ ಮುಖ್ಯವಾಗಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಒತ್ತಡದಲ್ಲೂ ಸಹಿತ ಈಗ ಒಂದು BJP ಪಕ್ಷ ಇದೆ. ಸೊ ಈಗಿರಬೇಕಾದ್ರೆ ಎಚ್ಡಿಕೆ ಅವರು ಸಹಿತ BJPಗೆ ಸಾಥ್ ನೀಡಿ ಅಂದರೆ ವಿಜಯೇಂದ್ರ ಅವರ ಪರವಾಗಿ ಮತ್ತು ಶ್ರೀನಿವಾಸ ದಾಸಕರಿಯಪ್ಪ ಅವರ ಪರವಾಗಿ ಪ್ರಚಾರಕ್ಕೂ ಸಹಿತ ಬರ್ತಾ ಇದ್ದಾರೆ. ಕ್ಯಾಂಪೇನ್ ಮಾಡೋದಕ್ಕೂ ಸಹಿತ ಮುಂದಾಗ್ತಾ ಇದ್ದಾರೆ. ಇದು ಒಂದು ಕಡೆ BJPಗೆ ಪ್ಲಸ್ ಪಾಯಿಂಟ್ ಆದರೂ ಆಗಬಹುದು. ಯಾಕೆಂದರೆ ಈ ಒಂದು ಉಪಸಮರ ಗೆಲ್ಲೋದಕ್ಕೋಸ್ಕರ ಸಾಕಷ್ಟು ತಂತ್ರಗಾರಿಕೆಯಿಂದನೇ ಏನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಒಂದು ಉಪಸಮರದಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಗೆದ್ದರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಹಿನ್ನಡೆಯಾಗುತ್ತೆ. ಲೋಕಲ್ ವಾರ್ಗೆ ಬೈ ಎಲೆಕ್ಷನ್ ದಿಕ್ಸೂಚಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದ್ದಾರೆ. GBS ಸೇರಿಕೊಂಡು ಸ್ಥಳೀಯ ಚುನಾವಣೆಗೆ ಇದು ಪ್ಲಸ್ ಆಗ್ತಾ ಇದೆ. ಒಂದು ಕಡೆಯಿಂದ ನಾವು ನೋಡೋದಾದರೆ ಈ ಒಂದು ಉಪಚುನಾವಣೆಯ ಎಫೆಕ್ಟ್ ಬಗ್ಗೆ ಇಬ್ಬರೂ ಕೂಡ ಆ ಒಂದು ಮೀಟಿಂಗ್ನಲ್ಲಿ ಮಾತನಾಡಿದ್ದಾರೆ. ಯಾವ ರೀತಿಯಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಗೆಲ್ಲಿಸಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು, ಎರಡೂ ಕ್ಷೇತ್ರಗಳಲ್ಲಿ ಯಾವ ರೀತಿ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಯೊಂದನ್ನು ಇಲ್ಲಿ ಬಿವೈ ವಿಜಯೇಂದ್ರ ಅವರು ಮತ್ತು ಎಚ್ಡಿಕೆ ಅವರು ಮಾತಾಡಿದ್ದಾರೆ. ಇನ್ನು ಬಿವೈ ವಿಜಯೇಂದ್ರ ಅವರು ಮತ್ತು ಎಚ್ಡಿಕೆ ಅವರು ಈ ರೀತಿಯಾಗಿ ಏನೆಲ್ಲ ಮಾತುಕತೆಯನ್ನ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಒಂದು BJP ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಗೆಲ್ಲಿಸೋದಕ್ಕೋಸ್ಕರ ಸಾಕಷ್ಟು ತಂತ್ರಗಾರಿಕೆಯೊಂದನ್ನು ನೀಡ್ತಾ ಇದ್ದಾರೆ. ಮುಖ್ಯವಾಗಿ ದಾವಣಗೆರೆ ಕ್ಷೇತ್ರ ಆಗಿರ್ಬೋದು, ಬಾಗಲಕೋಟೆ ಕ್ಷೇತ್ರ ಆಗಿರ್ಬೋದು, ಈ ಎರಡೂ ಕ್ಷೇತ್ರಗಳಲ್ಲಿ ಯಾವ ರೀತಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಮತ್ತು ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂಥ ರೀತಿಯಲ್ಲಿ ಏನೆಲ್ಲ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆಯೊಂದನ್ನು ನೀಡ್ತಾ ಇದ್ದಾರೆ. ಇನ್ನು ಎಚ್ಡಿಕೆ ಅವರು BJP ಪಕ್ಷಕ್ಕೆ ಅಂದರೆ ಈ ರೀತಿಯಾಗಿ ಮೈತ್ರಿ ಆಗಿರುವಂಥದ್ದು ಒಂದು ಕಡೆ BJPಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ. ಯಾಕೆಂತಂದರೆ ಈ ರೀತಿಯಾಗಿ ಒಂದು ಪಕ್ಷ ಇನ್ನೊಂದು ಪಕ್ಷದ ಜೊತೆ ಸೇರಿಕೊಂಡು ಅಂದರೆ ಎಚ್ಡಿಕೆ ಅವರು BJP ಜೊತೆಗೆ ಸೇರಿಕೊಂಡು ಪ್ರಚಾರಕ್ಕೆ ಬರೋದಂಥದ್ದಾಗಿರ್ಬೋದು. ಈ ಒಂದು ಸಂದರ್ಭದಲ್ಲಿ ಎಚ್ಡಿಕೆಯ ಬೆಂಬಲಿಗರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಸಹಿತ BJPಗೆ ಖಂಡಿತವಾಗ್ಲೂ ಕೂಡ ಸಾಥನ್ನು ನೀಡ್ತಾರೆ. ಇದು BJP ಅಭ್ಯರ್ಥಿಗಳಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಸೊ ಇದೇ ವಿಚಾರದ ಬಗ್ಗೆ ಎಚ್ಡಿಕೆ ಅವರು ಮತ್ತು ಬಿವೈ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ.